ಬೀಳುವ ಹಂತದಲ್ಲಿ ನಂಜನಗೂಡಿನ ಸರ್ಕಾರಿ ಶಾಲೆ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಶಿಥಿಲಗೊಂಡ ಶಾಲೆ ಬಗ್ಗೆ ನ್ಯೂಸ್ 18 ಅಭಿಯಾನ. ಸಿಎಂ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತೀವಿ. 1ರಿಂದ 7ನೇ ತರಗತಿಯಲ್ಲಿದ್ದಾರೆ 50 ಮಕ್ಕಳು. ಕುಸಿದು ಬೀಳ್ತಾ ಇದೆ ಶಾಲಾ ಕಟ್ಟಡದ ಮೇಲ್ಛಾವಣಿ. ಬೆರ್ಕು ಬಿಟ್ಟಿದೆ ಸಂಪೂರ್ಣ ಶಾಲೆಯ ಕಟ್ಟಡ. ಸಂಪೂರ್ಣ ಹಾಳಾಗೋಗಿರುವಂಥದ್ದು ಕಿಟಕಿ ಬಾಗಿಲುಗಳು. 6 ಕೊಠಡಿಯಲ್ಲಿ 3 ಕೊಠಡಿ ಸಂಪೂರ್ಣವಾಗಿ ಶಿಥಿಲ ಆಗಿದೆ. 70 ವರ್ಷದ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ಬೇಕಾಗಿದೆ. ಆಗ್ಲೋ ಈಗ್ಲೋ ಅಂತ ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿ 3 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು. ಇದು ಯಾವ ವ್ಯವಸ್ಥೆನೂ ಕೂಡ ಇಲ್ಲ. ಪ್ರಾಥಮಿಕ ಶಾಲೆ ಅದು 1 to 7th ವರೆಗೂ ಇರುವಂತ ಮಕ್ಕಳನ್ನ 3 ಕೊಠಡಿಯಲ್ಲಿ 2 ತರಗತಿಗಳನ್ನ ಹಾಕಿ ಓದಿಸುವಂತ ಕೆಲಸ ಆಗ್ತಾ ಇದೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು. ಶಾಲೆ ದುರಸ್ತಿ ಕೆಲಸ ಆರಂಭ. ನಂಜನಗೂಡು ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ ಶಿಥಿಲಗೊಂಡಿತು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 70 ವರ್ಷದ ಹಳೆಯ ಶಾಲೆ ಕಾಯಕಲ್ಪ ನೀಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಶಿಥಿಲ ಶಾಲೆಗೆ ಕಾಯಕಲ್ಪ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.